ನಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲಿಂಗಾಪುರ ಗ್ರಾಮಕ್ಕೆ ನಾವು ಇವತ್ತು ಒಂದು ವಿಷಯವನ್ನು ತಿಳ್ಕೊಂಡು ನಾವು ಕುತೂಹಲದಿಂದ ಇಲ್ಲಿ ಸ್ಥಳೀಯವಾಗಿ ಮಾಹಿತಿಯನ್ನು ತಗೊಂಡು ಬಂದ್ವಿ. ಈ ಸರ್ವೆ ನಂಬರ್ 27ರಲ್ಲಿ ಇವತ್ತು ನಮ್ಮ ಲಿಂಗನಗೌಡರು ಇದ್ದಾರೆ, ರಂಗಪ್ಪಗೌಡರು, ಅವರ ಒಂದು ಮಾಹಿತಿ ಆಧಾರದ ಮೇಲೆ ಈ ಸರ್ವೆ ನಂಬರ್ 27ರಲ್ಲಿ ಬಂದು ನಾವು ನೋಡಿದಾಗ ಒಂದು ವಿಷಯ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ರೈತರು ಒಂದು 3 ಇಂಚು ನೀರಿಗಾಗಿ ಒಂದೊಂದು ಜಮೀನದಲ್ಲಿ ಒಂದೊಂದು ಎಕರೆದಲ್ಲಿ 10, 20, 50 ಬೋರ್ ಹಾಕಿದ್ರು ಕೂಡ ಒಂದು 2 ಇಂಚು ನೀರು 3 ಇಂಚು ನೀರು ಬಿದ್ರನ ಎಷ್ಟೋ ಖುಷಿ ಪಡುವಂತ ದಿನಗಳು ಇವತ್ತು ಕೈಲಾಕತ್ತಾವ. ಭೂಮಿಯ ಅಂತರ್ಜಲ ಮಟ್ಟವ ಸಂಪೂರ್ಣವಾಗಿ ಕುಸಿಸಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ಬಂದು ನಾವು ನೋಡಿದಾಗ ಸುಮಾರು 390ಕ್ಕಿಂತ ಹೆಚ್ಚು ಬೋರ್ವೆಲ್ಗಳು ಕೊರೆದಿದಾರ. ಈ ಯಾವ ಬೋರ್ವೆಲ್ ಕೂಡ ಇದುವರೆಗೂ ಬಂದಾದಂತ ಇತಿಹಾಸವನ್ನ ಎಲ್ಲೂ ಕಂಡಿಲ್ಲ ಅಂತ ಹೇಳಿ ನಮ್ಮ ರಂಗನಗೌಡರು ಹೇಳಕತ್ತಾರ. ಸುಮಾರು 12 ವರ್ಷದಿಂದ. ಈಗ ನೋಡ್ರಿ, ಸರ್ವೆ ನಂಬರ್ 27ರಲ್ಲಿ ಇಲ್ಲಿ ಸುಮಾರು 1.5-2 ಎಕರೆ ಜಮೀನದಲ್ಲಿ ಇದು ಸಮತಟ್ಟಾದ ಭೂಮಿಯಕ್ಕಿಂತ ಬೆಟ್ಟದ ಮೇಲ್ಗಡೆ ಇದೆ. ಸುಮಾರು 300 ಫೂಟ್. ಈಗಾಗಲೇ ಈ ವಿಡಿಯೋದ ಆರಂಭದಲ್ಲಿ ತಾವು ನೋಡಬಹುದು. ಈ ಸಮತಟ್ಟ ಭೂಮಿಯಿಂದ 300 ಫೀಟ್ ಮೇಲ್ಗಡೆ ಇರುವಂತ ಪ್ರದೇಶದೊಳಗ ಬೋರ್ವೆಲ್ ಅನ್ನ ಕೊರೆಸಿದ್ದಾರೆ. ಸುಮಾರು 600ರಿಂದ 800 ಫೀಟ್ ಒಳಗಡೆ ಭೂಮಿಯಲ್ಲಿ ನೀರಿದೆ. ಒಂದೊಂದು ಬೋರ್ವೆಲ್ ಸುಮಾರು 10 HP, 12 HP, 20 HP, 25 HP ಬೋರ್ವೆಲ್ಗಳಿದಾವ. ಆದ್ರೆ ಇದುವರೆಗೂ ಒಂದು ಬೋರ್ವೆಲ್ ನಿಂತಿಲ್ಲ. ಇತಿಹಾಸ ಇದೆ ಅಂದ್ರೆ ಭೂಮಿಯ ಅಂತರ್ಜಲದಲ್ಲಿ ಎಷ್ಟೊಂದು ನೀರು ಇದೆ ಅನ್ನೋದಕ್ಕೆ ಒಂದು ಆಶ್ಚರ್ಯ. ಇದು ಜಗತ್ತಿನ ಅದ್ಭುತಗಳಲ್ಲಿ ಅದ್ಭುತ ಅಂತ ಹೇಳಿ ನಾವು ಹೇಳ್ಬಹುದು, ಪವಾಡ ಅಂತಾನೆ ಹೇಳ್ಬಹುದು. ಇಲ್ಲಿಂದ ಸುಮಾರು 3 ಕಿಲೋಮೀಟರ್, 4 ಕಿಲೋಮೀಟರ್, 5 ಕಿಲೋಮೀಟರ್ ನೀರನ್ನ ರೈತರು ಪೈಪ್ ಲೈನ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ತಮಗೆ ಇಲ್ಲಿ ಪ್ರತ್ಯಕ್ಷವಾಗಿ ನಾನು ತೋರಿಸಲಿಕ್ಕೆ ಬಯಸ್ತೀನಿ.